ಅಯ್ಯೋ, ನೀವು ಇನ್ನ ಇಲ್ಲೇ ನೀ ಕುಂತ್ಕೊಬಿಟ್ಟು ನಿಮ್ಮ ಹುಡುಗಿ ಬತ್ತಾಳೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿದ್ದೀರಾ? ಅಯ್ಯೋ, ಫೋಟೋ ನೋಡ್ಲಿಲ್ವಾ ನೀವು? ಏನ್ ಫೋಟೋ? ಅಯ್ಯೋ ಹೋಗಿ, ಆಗ್ಲೇ ನಿಮ್ಮ ಅತ್ತೆ ಮಗಳದನ್ವೇ ನನ್ನ ಒಯ್ದುದು ಮದ್ವೆ ಆಗೋಗ್ಬಿಟ್ಟೈತೆ. ಏನ್ ಹೇಳ್ತಾ ಇದ್ದೀರಾ? ಮದ್ವೆ ಆಗೋಗ್ಬಿಡ್ತಾ? ಹೌದು, ಮದ್ವೆ ಆಗೋಗ್ಬಿಟ್ಟೈತೆ. ಅತ್ತೆ, 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 ನೋಡಿ ಅತ್ತೆ, ನಿಮ್ ಮುದ್ದಿನ ಮಗ. ಅಯ್ಯೋ, ನಾನು ಇಲ್ಲ ಅಂದ್ರೆ ಅವ್ನ ಮದ್ವೆನೂ ಮಾಡ್ಕೊಳಲ್ಲ, ನಾನು ಕರೆಸ್ಬಿಡ್ತೀನಿ ಅವನ್ನ. ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ, ನೋಡಿ ಒಂದ್ ಕಿತ ಫೋನ್ ನೋಡಿ. ನಿಮ್ಗೆ ಗೊತ್ತಾಯ್ತದೆ, ನಿಮ್ ಮುದ್ದಿನ ಮಗ ಯಾರಿಗೂ ಹೇಳ್ದಿದ್ದಂಗೆ ಮದ್ವೆ ಮಾಡ್ಕೊಂಡವನೆ. ಅಯ್ಯೋ 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 ಅಯ್ಯೋ, ಮಗ ಮಗ ಚಿಕ್ಕ ಮಗ ಅಂತ ಹೇಳ್ಬಿಟ್ಟು ಇಷ್ಟು ಪಿರುತಿಯಿಂದ ಸಾಕಿದಕ್ಕೆ ಹಲ್ಕ ಬೇವರ್ಸಿ ನನ್ನ ಮಗ ಏನ್ ಮಾಡ್ಬಿಟ್ಟು ಬಂದ. ಲೋಪರ್ ನನ್ನ ಮಗ, ಕಚಡ ನನ್ನ ಮಗ, ಬೇವರ್ಸಿ ನನ್ನ ಮಗ. ಹಾ, ನನಗೆ ಹೇಳ್ದಿದ್ದಂಗೆ ನೀ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದವನ. ಅಯ್ಯೋ 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 ಅಯ್ಯೋ, ನಾನು ಹೊಟ್ಟೆ ಉರ್ಸಕ್ಕೆ ಅಂತ ನೀ ಇಷ್ಟೆಲ್ಲ ಮಾಡವನ. ಲೋಪರ್ ನನ್ನ ಮಗ, ಅವನಿಗೂ ನನಗೂ ಏನ್ ಋಣ ಅರಿತು? ಅಷ್ಟು ಪಿರುತಿಯಿಂದ ಸಾಕಿದಕ್ಕೂ ಏನ್ ಸಿಕ್ತಿನ ನನಗೆ? ಯಪ್ಪ, ಇವನ್ ಸವಾಸನೇನಿಯ ಸಾಕು, ದೊಡ್ಡ ನಮಸ್ಕಾರ. ಇವನಂತ ನನ್ನ ಮಗ ಅಂತ ಇನ್ನು ಒಪ್ಕೊಳ್ಳೋದೇನಿಯ ಇಲ್ಲ. ಅತ್ತೆ, ಬಿಟ್ಬಿಡ್ರಿ. ಅವ್ನ್ ಬಂದ್ರು ಮನೆಗೆ ಸೇರ್ಸಕ್ ಹೋಗ್ಬೇಡಿ. ಸರಿ ಇಲ್ಲ ಮೊದ್ಲೇನೇನಿಯ ಆ ನನ್ನ ಮಗ. ಅವನ ಮನೆಗೆ ಬೇರೆ ಸೇರ್ಸಕ್ ಹೋಗಿ ನೀವು ನೋಡಿ, ಬ್ಯಾಡ, ಬಿಟ್ಬಿಡಿ. ನೀವು ಅವ್ರನ್ನ ಮಾತ್ರ ಮನೆಗೆ ಸೇರ್ಸಕ್ ಹೋಗ್ಬೇಡಿ. ಪದ್ದು, ಪದ್ದು, ನಿನ್ ಮೇಲೆ ಎಷ್ಟು ಪಿರುತಿ ಇಕ್ಕೊಂಡಿದ್ನೆ ನಾನು. ನಿನ್ನೇ ಮದ್ವೆ ಮಾಡ್ಕೋಬೇಕು, ನಿನ್ ಬಿಟ್ರೆ ನನಗಿನ್ ಯಾರೂ ಗತಿ ಇಲ್ಲ ನಂಗೆ ಕಾಯ್ಕೊಂಡಿದ್ದೆ. ನೀನೇ ಹೋದ್ಮೇಲೆ ಇನ್ನು ಬದುಕಿದ್ ನಾನು ಏನ್ಲೇ ಮಾಡಲಿ? ನಾನಂತೂ ಬದುಕಿರಲ್ಲ, ನಾನಂತೂ ಬದುಕಿರಕ್ಕಿಲ್ಲ, ಒಂದು ಕ್ಷಣನೂ ಇರಕ್ಕಿಲ್ಲ ನಾನಂತೂ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನೋಡು. ನಿನಗೋಸ್ಕರ ಎಷ್ಟು ದಿನ ಬೇಕಾದ್ರೂ ಕಾಯ್ತಿದ್ದೆ. ಆದರೆ ನಿನ್ನ ಮನ್ಸಾಗೆ ನಾನಿಲ್ಲ ಅಂತಂದರೆ ಇನ್ನು ಎಷ್ಟು ದಿನಕ್ಕಾದ್ರೂ ಏನು ಪ್ರಯೋಜನ ಇಲ್ಲ ಅಂತ ನಂಗೆ ಅರ್ಥ ಆಗೋಗ್ಬಿಟ್ಟೈತೆ. ಏನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹೆಂಗೆ ಕಾಯ್ಕೊಂಡು ಕುಂತ್ಕೊಳ್ಳಿ? ಈಗಲೇ ನಾನು ಸತ್ತೋಯ್ತೀನಿ. ಯಾರಿಗೂ ಕಾಣ್ದಿದ್ದಂಗೆ ಎಲ್ಲ ನಾವು ಹೋಗ್ಬಿಟ್ಟು ಆಳು ಬಾವಿಗೆ ಬಿದ್ದುಬಿಟ್ಟು ಸತ್ತೋಯ್ತೀನಿ. ಇದೇನ್ಲ ಹಿಂಗಾಡ್ತಿದ್ದೀಗ? ಇವನು ಯಾಕಲ ಹಿಂಗಾಡ್ತಾವನೆ? ಅವಳು ಓಡಾಗಿದ್ದಾಯ್ತು, ಮದುವೆ ಮಾಡ್ಕೊಂಡಿದ್ದಾಯ್ತು, ಎಲ್ಲನೂ ಆಯ್ತು. ಇವನು ಆಮಲ್ಲ ಅಮರ ಪ್ರೇಮಿ. ಹಾ, ಇದ್ದಾಗ ಕರ್ಕೊಂಡೋಗಿ ಮದುವೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಈಗ ನಮ್ಮ ಮನೆಗೆ 3 ದಿನದಿಂದ ಕುಂತ್ಕೊಂಡು ಬಾಯ್ ಬಿಡ್ಕತಾ ಇದೆಯಾ ಇಲ್ಲಿಗೆ ಬತ್ತಾಳೆ ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ, ಅಪ್ಪಯ್ಯ, ಒಂದ್ ಕಿತ ತಾಳಿ ಕಟ್ಟದ್ಮೇಲೆ ಇನ್ನೇನ್ ತಾನೇ ಮಾಡಕ್ಕಾಯ್ತದೆ? ಒಂದು ಮನೆಯಿಂದ ಈಚೆ ಕಡೆಗೆ ಇಕ್ಬೋದು ಬಿಟ್ರೆ ಇನ್ ನಾವ್ ಏನ್ ಮಾಡಕ್ಕಾಯ್ತದೆ ಹೇಳು? ಹಾ, ಈಗ ನಾನು ಇವಾಗ ನನ್ನ ಮಗನ ಹೊಡೆದ್ಬಿಟ್ಟು ಬಿಡಿಸ್ಬಿಟ್ಟು ಬರಕ್ಕಾಯ್ತದ? ನೀನು ಅವಳು ನೋಡಕ್ಕಾಯ್ತಿಲ್ಲ. ನನ್ನ ಮಗ ಮದುವೆ ಮಾಡ್ಕೊಂಡನ್ನ ಕೊರವಿನೂ ನೀನು ಹಿಂಗೊಳೋ ಒಂದು ಹೊತ್ಕೊಂಡು ನಮ್ಮ ಮನೆ ಕೊರಗ್ತಿದ್ಯಲ್ಲ, ಇದೊಂದು ದೇವ್ರಣೆಗೂ ನನ್ನ ಕೈ ಸಹಿಸಕ್ಕಂತೂ ಆಯ್ತಿಲ್ಲ. ಇದು ಯಾಕೆ ಹಿಂಗೆ ಕೊರಿಕೊಂಡು ಕುಂತ್ಕೊಂಡಿದ್ದೀಗ ಅಂತ ಎದ್ದೋಗು. ಯಾವ್ದನ್ನ ಬ್ಯಾರೆ ಹುಡುಗಿ ಸಿಗ್ತಾಳೆ, ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರೋಗು. ನಾನು ಪೊದ್ದುನ ಎಷ್ಟು ಇಷ್ಟಪಟ್ಟಿದ್ದೆ ಅಂತ ನನಗೆ ಮಾತ್ರ ನಿನಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಮನ್ಸಾಗೆ ಇಕ್ಕೊಂಡು ಅವಳನ್ನ ಪೂಜೆ ಪೂಜೆ ಮಾಡ್ತಾ ಇದ್ದೆ ಅವಳನ್ನ. ಕೊನೆಗೂ ಬೇರೆ ಸ್ವತ್ತಾಗೋಗ್ಬಿಟ್ಲು. ಇನ್ನು ಬದುಕಿದ್ದಿನ್ನೇನಾಗಬೇಕು? ನನ್ನ ಮನೆ ಅವಳಿಗೆ ಅಂತಲೇ ಕಟ್ಟಿದ್ದೆ, ಎಲ್ಲ ಅವಳಿಗೆ ನೆನೆಯ ಇಕ್ಕಡ್ಲಿ. ನಮ್ಮ ಅಪ್ಪ ಅಮ್ಮ ಇರೋ ಗಂಟೆ ನಮ್ಮ ಅಪ್ಪ ಅಮ್ಮಂಗೆ, ಆಮೇಲೆಲ್ಲ ಅವಳಿಗೆ ನೆನೆಯ. ನಾನಂತೂ ದೇಶ ಅಂತ ಹೊಂಟೋಗಿ ಎಲ್ಲನೂ ನೆಗದ್ ಬಿ ಸತ್ತೋಯ್ತೀನಿ ಅಷ್ಟೇ ನೆನೆಯ. ನಾನಂತೂ ಇನ್ನೂ ಬದುಕಿರಕ್ಕಿಲ್ಲ ಅಂದರೆ ಬದುಕಿರಕ್ಕಿಲ್ಲ. ನಮ್ಮ ಅಪ್ಪ ಅಮ್ಮನ ಕಣ್ಗೆ ಯಾರ ಕಣ್ಗೂ ಕಾಣಿಸ್ತಿದ್ದಂಗೆ ದೂರವಾಗಿ ಸತ್ತೋಯ್ತೀನಿ. ನಮ್ಮ ಅಪ್ಪ ಅಮ್ಮನ ಕಣ್ಣು ಮುಂದೆ ಸತ್ತೋಗ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ, ಅದಕ್ಕೆ ದೂರವಾಗಿ ಸತ್ತೋಯ್ತೀನಿ. ಅಯ್ಯಯ್ಯಯ್ಯಯ್ಯಯ್ಯಲೇ, ಏಯ್, ಏನ್ಲ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು? ಲೇ, ಇವನೇ ನಿಜವಾಗೂ ನೆಗದ್ದಿ ಸತ್ತೋಯ್ತಾನ ಅಂತ ಇಲ್ಲ ನಾಟಕ ಗಿಟ್ ಕಾಡ್ತಾವನ? ಏನು ಅರ್ಥನೇ ಆಯ್ತಿಲ್ವಲ್ಲ. ಅಯ್ಯೋ ದೇವ್ರೆ. ಅತ್ತೆ, ಇವನ್ಗೊಂದೇಯ ನಮ್ಗೊಂದೇನ? ಇವನಂತೂ ಮನೆಗೆ ಸೇರಿಸಬಾರ್ದು ಅತ್ತೆ. ನಿಮ್ಮ ಮಗನೇ ಇರ್ಬೋದು, ಚಿಕ್ಕ ಮಗನೇ ಇರ್ಬೋದು. ಹಾ, ಅಷ್ಟೊಂದೆಲ್ಲ ನೀವು ಇಷ್ಟನೇ ಇಟ್ಕೊಂಡಿರ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ನೀವಂತೂ ಮನೆಗೆ ಮಾತ್ರ ಸೇರಿಸಬಾರ್ದು. ಈಗಲೇ ಹೇಳಿದೀವಿ, ಅವಳು ಮಿಟ್ಟುಗ್ಲಾಡಿ ನಿಮ್ಗೆ ಏನಿಯ ನಾಮ ಆಗ್ತಾಳೆ ಬಂದ್ಬಿಟ್ರೆ. ಮೂವತ್ತೆ, ಈಗಲೇ ನಿಮ್ಮ ಮಾತು ಮೀರ್ಬಿಟ್ಟು ಅವಳ ಮಾತು ಕೇಳ್ತಾವನೆ ಮೊಯ್ದು ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ಯೋಚನೆ ಮಾಡ್ತೀನಿ ನಾನು. ಇಂಥ ಮಿಟ್ಟುಗ್ಲಾಡಿ ಯಾವಳು ಸರಿಯಾಗಿರೋಳು ಅನ್ನಿಸ್ತದೆ. ನನ್ನ ಮಗನೇನಿಯ ಬುಟ್ಟಿಗೆ ಹಾಕೊಂಡು ನನ್ನ ಮಗನ್ನ ಇದ್ರಾಗೇನಿ ಆಟ ಆಡ್ತಾವಳೆ ಅಂತಂದ್ರೆ ಒಳ್ಳೆ ಖತರ್ನಾಕ್ ಬಡ್ಡಿ ಅಂತ ಅನ್ನಿಸ್ತದೆ. ಟೈಮ್ ಬರ್ತದೆ, ಸರಿಯಾಗಿ ಮಾಡ್ತೀನಿ, ಟೈಮ್ ಬರಲಿ. ಅತ್ತೆ, ಮನೆಗೂ ಸೇರಿಸ್ಬೇಡಿ ಅತ್ತೆ. ಬಂದ್ರೆ ಯಾವುದೇ ಕಾರಣಕ್ಕೂ ಮನೆಗೆ ಸೇರಿಸ್ಬೇಡಿ. ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ನೀವಿಬ್ರು ನಿಮ್ಮ ಕೆಲಸ ಮಾಡ್ಕೊ ಹೋಗಿ. ನನಗೆ ಗೊತ್ತು ನಾನು ಏನು ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಹೇಳಿ. ಹೋಗಿ ನಿಮ್ಮ ಕೆಲಸ ಮಾಡ್ಕೊ ಹೋಗಿ. ಸರಿ ಅತ್ತೆ. ನನ್ನ ಮಗ, ನಾನೇ ಸಾಕಿದ್ ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ಸತ್ರೂ ಅನ್ಕೊಂಡಿರಲಿಲ್ಲ. ಮದುವೆ ಮಾಡ್ಕೊಂಡು ನನಗೊಂದು ಮಾತು ಹೇಳಲಿಲ್ವೇ? ಎಷ್ಟು ಪಿರುತಿಯಿಂದ ಸಾಕಿದ್ದೆ.
ಈಗ ಮದುವೆ ಮಾಡ್ಕೊಂಡಿದ್ದೀನಿ ಅಂತಲೇ ಒಂದು ಮಾತು ಹೇಳಿ ಫೋನ್ ಮಾಡಿ ಹೇಳ್ಬೇಕು ಅನ್ನಿಸ್ಲಿಲ್ಲ. 3-4 ದಿನ ಆಯಿತು ಫೋನ್ ಮಾಡಿ. ಎತ್ತು ತಾಯಿನ ಮಾತಾಡಬೇಕು ಅಂತ ಅನ್ನಿಸ್ಲಿಲ್ವಲ್ಲ ಇವನಿಗೆ. ಹ್ಞೂ ಅಷ್ಟೇ, ಎಂಟೇರು ಬಂದಮೇಲೆ ಅಮ್ಮಗಳು ಕತೆ ಎಲ್ಲ ಅಷ್ಟೇನಿಯ. ಒಳ್ಳೆ ಹ್ಞೂ ವ್ಯತೆ. ಅಕ್ಕ, ನಿಮ್ಮ ಮಗಳು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡವಳಲ್ಲ ಹುಡುಗರ ಮನೆ, ಆ ಮನೆಗೆ ಅವರೆಲ್ಲ ಸಸಿಗಳು ಅವರು ಮಿಟ್ಟುಗ್ಲಾಡಿ ಬೊಡ್ಡೆತ್ತದವು. ನೀವು ಬೇಕಾದ್ರೆ ನಿಮ್ಮ ಮಗಳನ್ನ ಏನು ಬೇಕಾದ್ರು ಮಾಡ್ತವೆ ಅಂತ ಕಿತ್ತೋದು ಬೊಡ್ಡೆತ್ತದವು ನೋಡು. ಈಗ ಮದುವೆ ಆಗೋದಂತೂ ಆಗೋಗ್ಬಿಟ್ಟೈತೆ ನಿಮ್ಮ ಮಗಳದು. ಇನ್ನು ಇರೋಳೊಬ್ಳು ಮಗಳನ್ನ ನೀವು ಕಳ್ಕೊಂಡು ಜೀವನ ಮಾಡೋಕ್ಕಾಯ್ತದ? ನಿಮ್ಮ ಮಗಳಿಗೆ ಫೋನ್ ಹಾಕಿ ಏನೋ ಒಂದು ಸಮಾಧಾನ ಮಾಡು. ಪ್ಯಾಟೆನಾಗ ಜೀವನ ಮಾಡೋಕ್ಕಾಯ್ತದ? ಬಂದು ಇಲ್ಲೇ ಆಸ್ತಿ ಪಾಸ್ತಿ ಎಲ್ಲ ಐತೆ ಅವ್ರದ್ದು. ಹೆಂಗೊಂದು 3 ಜನನು ಗಂಡು ಮಕ್ಳು ಏನಿಯ, ಹೆಂಗೋ ಬಂದು ಊರಾಗ ಬಿದ್ದಿರ ಕೇಳು ಸುಮ್ಮನೆ ನಿನ್ನ ಮಗಳಿಗೆ. ಅಲ್ಲೇ ಪ್ಯಾಟೆನಾಗ ಇದ್ಬಿಟ್ರೆ ಆಯ್ತದ? ಪ್ಯಾಟೆನಾಗ ಇದ್ಬಿಟ್ರೆ ಜೀವನ ಮಾಡೋಕ್ಕಂತೂ ದೇವ್ರಣೆ ಆಗಕ್ಕಿಲ್ಲ. ಇಲ್ಲಿರೋದೆಲ್ಲ ಇಬ್ರು ಸಸ್ಯರವರಲ್ಲ, ಆಸ್ತಿ ಪಾಸ್ತಿ ಎಲ್ಲ ಅವ್ರದ್ದು ಮುಕ್ಬಿಡ್ತಾರೆ. ಇವನು ಚಿಕ್ಕನು ಸಿ ಪೆದ್ದ, ಏನೂ ಗೊತ್ತಾಗಕ್ಕಿಲ್ಲ. ಹಣ್ಣುಗಳು ತಿಂದಾಕಿದ್ರು ಸುಮ್ಮನೆ ಆಯ್ತಾನೆ ನೋಡು. ಇವೆಲ್ಲ ನಿನಗೆ ಬೇಕಾ? ನನ್ನ ಮಾತು ಕೇಳಿ ಸುಮ್ಕೆನೆನಿಯ ನಿನ್ನ ಮಗಳು ಫೋನ್ ಹಚ್ಬಿಟ್ಟು ಬರೋಕ್ಕೆ ಕೇಳಿ ಸುಮ್ಕೆನೆನಿಯ. ನಮ್ಮ ಮಾತು ಕೇಳ್ದಿದ್ದಂಗೆ ನಮ್ಮ ಮಾತು ಮುರ್ಬಿಟ್ಟು ಮನೆ ಬಿಟ್ಬಿಟ್ಟು ಓಡೋದ್ಲಕ್ಕ. ಈಗ ಆಗ್ಬೇಕು ಬಾವಳಿಗೆ ಪೆದ್ ನನ್ನ ಮಗನ ಮದುವೆ ಮಾಡ್ಕೊಂಡು. ಅಲ್ಲ ದೊಡ್ಡ ಮನೇನೋ ಸಣ್ಣ ಮನೇನೋ ಅದೆಲ್ಲ ಏನಕ್ಕೆ ಬೇಕು? ನೆಮ್ಮದಿಯಾಗಿರೋದೇ ನೀ ಮುಖ್ಯ ತಾನೇ. ನಮಗೆಲ್ಲ ಏನೂ ಬೇಕಿಲ್ಲ. ಆಳು ಬಿದ್ದೋಗ್ಲಿ, ನಮಗೆ ಹಾಕ್ಬೇಕು, ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇನಿಯ. ನನ್ನ ಮಗಳನ್ನ ಕಂಡ್ರೆ ಹೊಟ್ಟೆಲ್ಲ ಉರಿತದೆ. ಅಲ್ಲ ಬೆಂಗಳೂರಾಗಲ್ಲಿ ಕೂಲಿ ಮಾಡ್ಕೊಂಡು ತಿನ್ನಕ್ಕೆ ಹೋಗೋಳ? ಜಯಮ್ಮ ಓಡೋಗೋಳಲ್ಲ ನನ್ನ ಅವಳ ಜೊತೆ ಅವಳಂತೆ ನನ್ನ ಮಗಳು. ಅವಳು ಫೋನ್ ಹಾಕಿದ್ಲಂತ ಅವ್ಳ ಅಮ್ಮಂಗೆ. ಅಮ್ಮ ಇಲ್ಲಿ ಏನಕ್ಕೂ ಗೊತ್ತಿಲ್ಲ ಕಣಮ್ಮ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣಕ್ಕ, ಎತ್ತು ಬೆಳೆಸ್ದವ್ರು ಕಣಕ್ಕ ನಾವು. ಹೊಟ್ಟೆ ಕೊಳ್ಳು ಕಿತ್ಕೊಂಡು ಬಂದಂಗೆ ಆಗಕ್ಕಿಲ್ವೇನಕ್ಕ? ಅಮ್ಮ ಪೊದ್ದುನು ಇಲ್ಲೇ ನಮ್ಮ ಜೊತೆ ಅವಳೆ ಕಣಮ್ಮ. ಒಂಥರ ಹೊಟ್ಟೆ ಎಲ್ಲ ಉರಿತದೆ ಕಣಮ್ಮ. ಅವು ತಿನ್ನೋಕ್ಕೂ ಹಾಕಿಲ್ಲ. ಇವ್ರು ಕರ್ಕೊಬಂದವ್ರೆ, ಇವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ. ಅಂದಿದ್ದು ಕೇಕ್ ಹಾಕೋಸ್ ಮಕ್ಕಳು ತಿಕ್ಕುದಂತೆ ಫೋನ. ನಾನು ನನ್ನ ಗಂಡಂಗೆ ಹೇಳಿದ್ರೆ ಇನ್ನೆಲ್ಲೋ ಕತ್ರಸಾಕ್ತಾನೆ ಅಂತ ನಾನೇ ಏನು ಹೇಳೋಕೆ ಹೋಗಲಿಲ್ಲ. ಓ ಹೌದೇ, ನೀನು ಹಿಂಗಾದ್ರೆ ಹೆಂಗೆ ಹೇಳು? ಮಗಳಿಗೆ ಫೋನ್ ಮಾಡಿಬಿಟ್ಟು, ಇಲ್ಲ ಜಯಮ್ಮನ ನಂಬರ್ ಏನೇ ಫೋನ್ ಮಾಡಿಬಿಟ್ಟು ಹೊಸಿ ಹೇಳು. ಇಲ್ಲ ಹಿಂಗೈತೆ, ಅವ್ರಿಗೆ ಕಿತ್ತೋಗಿರೋನ ಅವರು ವಾರಗಿತ್ತರ ಸರಿ ಇಲ್ವಂತೆ, ಬರೋಕ್ಕೆ ಹೇಳು ಮಂತಕ್ಕೆ ಅಂತ ಹೇಳ್ಬಿಟ್ಟು ಕರ್ಸ್ಕೊಳಕ್ಕ ನಿಮ್ಮ ಮಗಳ ಹತ್ರ ಮಾತಾಡು. ಇಲ್ಲ ಸಂಸಾರ ಜೊತೆಗೆ ಆಸ್ತಿನೂ ಯಾಕೆ ಕೊಟ್ಟೋಗಿ ನಾಳೆ ಅವಳಿಯ ಮಗಳು ಇಬ್ಬರು ನಿಮ್ಮ ಮನೆಗೆ ಬಂದು ಬಿದ್ದಿರ್ತಾರೆ ಅಷ್ಟೇ ನೀನು. ಇದೆಲ್ಲ ಊರಾಗಿರಲ್ಲ ನೋಡಿ ಆಡ್ಕೊತಾರೆ. ಇದೆಲ್ಲ ಬೇಕೇನಕ್ಕ ನಿನಗೆ? ಅಯ್ಯೋ ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ನನ್ನ ಮಗಳು ಬೇವರ್ಸಿಗೆ ಹೇಳಿದ್ರೆ ನೋವಂತೆ ನೋವು. ಅಲ್ಲ ಕಣಕ್ಕ, ಅವ್ರ ಅತ್ತೆ ಮಗ ಏನು ಸಖತ್ತಾಗವ್ನಿ ನೋಡೋಕ್ಕೆ. ಅವಳ ಮೇಲೆ ಪಿರಾಣನೇ ಮಾಡಿಕೊಂಡವ್ನಿ. ಇಷ್ಟೆಲ್ಲ ಪಿರಾಣ ಮಾಡಿಕೊಂಡು ಅವಳಿಗೋಸ್ಕರ ಮನೆಗೇನೆ ಕೊಟ್ಟು ಕಾರ್ಗಿರ್ ತಗೊಂಡು ಎಲ್ಲ ಮಾಡಿದ್ರು ಲೋಪರ್ ಮುಂಡೆ ನನ್ನ ಮಗಳು ಬಿಟ್ಬಿಟ್ಟು ಹೋಗ್ಬಿಟ್ಟವಳಲ್ಲ. ಪಾಪ ಅವ್ನ ಮಕ ನೋಡ್ರೆ ನನಗೆ ಹೊಟ್ಟೆಲ್ಲ ಉರಿತದೆ ನನಗಂತೂ. ಅತ್ತೆ ಅತ್ತೆ ಅಯ್ಯೋ ಹೊಳಿ ಅಂದ್ರೆ ಈಗ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಅತ್ತೆ, ಪೊದ್ದುದ ಮದುವೆ ಆಗೋಯ್ತು. ಇನ್ನು ನೀನೇನು ಮಾಡೋಕ್ಕಾಗಕ್ಕಿಲ್ಲ. ಅವಳ ಮೇಲೆ ಪಿರಾಣನೇ ಮಾಡಿಕೊಂಡಿದ್ದೆ ನಾನು. ಅವಳಿಗೋಸ್ಕರ ಅಂತ ಏನೇನೆಲ್ಲ ಮಾಡಿದೆ. ಆದರೆ ಅವಳು ಬ್ಯಾರನ್ನ ಪಿರುತಿ ಮಾಡ್ಬಿಟ್ಟು ಹಿಂಗೆ ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಟ್ಟವಳೆ. ಇನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಅತ್ತೆ. ನನಗೆ ಯಾಕೋ ಜೀವನ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ. ನಾನು ಎಲ್ಗನ ಹೊಂಟೋಯ್ತೀನಿ ಕಣತ್ತೆ. ಅಯ್ಯೋ ಒಳಿಮಯ್ಯ, ಹಿಂಗೆಲ್ಲ ಯಾಕೆ ಮಾತಾಡಿಯೇ? ನೋಡಿ, ಅವಳು ನನ್ನ ಮಗಳಲ್ಲ ಅಂದರೆ ಅವ್ರ ಅಪ್ಪನಂತ ಇರೋ ಹುಡುಗಿ ಸಿಗ್ತಾಳೆ. ನೀವು ಹಿಂಗೆಲ್ಲ ಹೊತ್ಕೊಂಡು ಕುಂತ್ಕೊಬೇಡಿ. ನೀವು ಸುಮ್ಕಿರಿ. ನೀವು ಒಳ್ಳೆ ಹುಡುಗಿನ ಹುಡುಕ್ಬಿಟ್ಟು ನಾನೇ ಮದುವೆ ಮಾಡ್ತೀನಿ. ನೀವು ಇಷ್ಟೊಂದು ಹಚ್ಕೋತೀರ ಅಂತ ಗೊತ್ತಿದ್ರೆ ಇನ್ನೊಬ್ಳು ಮಗಳನ್ನ ಹುಟ್ಟಿಸ್ತಿದ್ದೆ ನಾನು. ನಿಮ್ಮನ್ನು ನೋಡ್ರೆ ನಂಗೆ ಭಾಳ ದುಃಖ ಆಯ್ತದೆ. ಹೊಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓದೋಳು ಇನ್ನು ಸಂದಕಿರೋ ಹುಡುಗಿನ ಹುಡುಕ್ಬಿಟ್ಟು ನಾನು ಮದುವೆ ಮಾಡ್ತೀನಿ ನಿಮಗೆ. ನನಗೆ ಸಂದಕಿರೋ ಹುಡುಗಿ ಬೇಡ, ನನಗೆ ಪೊದ್ದು ನೆನೆಯ ಬೇಕು ಕಣತ್ತೆ. ಈಗ ಮದುವೆ ಆಗಿರೋ ಹುಡುಗಿ ಬೇಕು ಅಂದರೆ ಅದೆಲ್ಲ ಬೇಕು ಅಂದರೆ ಮೂರುವಾದಿನೇನಪ್ಪ. ನೀನು ಯೋಚನೆ ಮಾಡು. ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಟ್ಟವಳೆ. ಇವಾಗ ಎಲ್ಲನೂ ಅದೇ ಹುಡುಗಿ ಬೇಕು ಅಂದರೆ ಆಯ್ತದ? ಅಯ್ಯೋ ಬುಟ್ಟಾಕು. ಬೇರೆ ಅದನ್ನ ಒಂದು ಹುಡುಗಿನ ಹುಡುಕೊಂಡು ಮದುವೆ ಮಾಡ್ಕೊಳ್ಳಿವಂತೆ. ನಿಂಗೆ ಏನು ಕಮ್ಮಿ ಆಗೈತೆ? ನೋಡಪ್ಪ, ಅರ್ಥ ಮಾಡ್ಕ. ಈಗ ಆಗಿದ್ದೆಲ್ಲ ಆಗೋಯ್ತು. ನೀನು ಹೋಗಿ ಮನ್ಗೆ. ನಿಮ್ಮ ಅಮ್ಮನೂ ಬೇಜಾರು ಮಾಡ್ಕೊಂಡಿರ್ತೀನಿ. ನಿನ್ನ ಮಂತಕ್ಕೆ ಹೋಗಿ ನೀನು. ಎಲ್ಲ ಒಳ್ಳೇದಾಯ್ತದೆ. ಇನ್ನೂ ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ. ಈಗ ಓಡೋಗಿರೋಳನ್ನ ಕರ್ಕೊಂಬಿಟ್ಟು ಬಂದು ತಾಳಿ ಕಿತ್ತಾಕ್ಸಿ ನೀನು ಮದುವೆ ಮಾಡಿಕೊಟ್ಟು ಅವೆಲ್ಲ ಒಂಥರ ಅಸಹ್ಯ ಅನ್ಸಕ್ಕಿಲ್ವಾ? ಅನ್ನಿಸ್ತದೆ ಅತ್ತೆ. ನನಗೆ ಬದುಕ ಯಾವ ಆಸೆನೂ ಇಲ್ಲ. ಅಕಸ್ಮಾತ್ ನನಗೇನಾದ್ರೆ ಮನೆ ಕಾರು ಎಲ್ಲ ಪೊದ್ದುಗುನ್ವೆ ಕೊಟ್ಬಿಡಿ. ನಮ್ಮ ಅಪ್ಪ ಅಮ್ಮ ಇರೋ ತನಕ ಅವೆಲ್ಲ ಅಲ್ಲೇ ಇರಲಿ. ನಮ್ಮ ಅಪ್ಪ ಅಮ್ಮ ಸತ್ತ ಮೇಲೆ ಎಲ್ಲನೂ ಪೊದ್ದುನೇ ತಗೊಬಿಡ್ಲಿ. ಇಂಥ ಮಾತು ಯಾಕೆ ಆಡಿ? ನೀನು ಮದುವೆ ಮಾಡ್ಕೊಂಡು ನೀನು ಮಕ್ಕಳು ನಿನ್ನ ಹೆಂಡತಿ ಎಲ್ಲ ನೋಡ್ಕೋತಾರೆ. ನೀನು ತಲೆ ಕೆಡ್ಸ್ಕೊಬೇಡ. ನೀನು ಒಳಗಡೆಗೆ ಬಾ. ಇಲ್ಲ ಊಟನ ಮಾಡು. ಇಲ್ಲ ಅಂದರೆ ನಿಮ್ಮ ಮನ್ಗನ ಹೋಗು. ಹಿಂಗೆ ಹೊತ್ಕೊಂಡು ನಿಂತ್ಕೊಂಡ್ರೆ ನನಗೆ ದೇವ್ರನ್ನೇ ಭಯವಾಯ್ತದೆ ನೋಡು. ಇಲ್ಲ ಹೇಳು, ನನ್ನ ಮನೆಗೆ ನೀವು ಒಯ್ತೀನಿ. ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಮಂತಾಗೇನೆ ಇರ್ತೀನಿ. ಆದರೆ ನಾನು ಹೇಳ್ತಿರೋದೆಲ್ಲ ಗೆಪ್ತಿ ಐತಿ ತಾನೇ. ಕಾರು ಮನೆ ನಮ್ಮ ಅಪ್ಪ ಅಮ್ಮ ಇರೋ ತನಕ ಇರಲಿ. ಆಮೇಲೆಲ್ಲ ಪೊದ್ದುಗೆ ಏನೇ ಕೊಟ್ಬಿಡಿ. ಅಳಿಯ ಅಂದ್ರೆ ಇದು ಯಾಕೆ ಅವ್ನು ಹಿಂಗೆ ಹೇಳೈತವನಲ್ಲ? ನೋಡಿ ಹೆಚ್ಚು ಕಮ್ಮಿ ಮಾಡ್ಕತಾನ? ಇಲ್ಲ ಏನೋ ಸನ್ಯಾಸಿ ಆಯ್ತಾನ? ಅಯ್ಯೋ ತಲೆ ನೋವಾಯ್ತಲ್ಲ. ಈ ಪೊದ್ದಿ ಇಂಥ ಬಂಗಾರದಂಥ ಹುಡುಗನ ಬಿಟ್ಬಿಟ್ಟು ಬೇವರ್ಸಿ ಹಿಂದೆ ಓಡೋಗ್ಬಿಟ್ಟವಳು ನಾಕಾಣೆ. ಇದು ಯಾಕೆ ಹಿಂಗೆ ಮಾತಾಡ್ತಾವನಲ್ಲ ಇವನು? ಏನಾಗೈತಿ ಇವನಿಗೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಇಷ್ಟಪಟ್ಬಿಟ್ಟಿದ್ದ ನಿನ್ನ ಮಗಳನ್ನ? ಏನೋ ಅತ್ತೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದ.
ನಾನು ಒಂದಿದ್ದೆ ಇಷ್ಟ ಏನೋ ಪಡ್ತಾ ಇದ್ದ ಅಂತ ಗೊತ್ತು, ಆದರೆ ಇಷ್ಟೊಂದು ಇಷ್ಟಪಡ್ತಾ ಇದ್ದ ಅಂತ ಈಗಲೇ ಗೊತ್ತಾಯ್ತಿರೋದು. ಹೋಗತ್ತಾಗಿ ಅಂತ ಚಿಂದಂತ ಹುಡುಗನಮ್ಮ, ನೋಡಿದ್ರೆ ಒಂಥರ ಅನ್ನಿಸ್ತದ ನನಗೇನೆಯಾ.